ಧರ್ಮಸ್ಥಳ ಸರಣಿ ಹತ್ಯೆ ಪ್ರಕರಣಕ್ಕೆ ಅತಿ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಕೊನೆಗೂ ಜನಗ್ರಾಹಕಕ್ಕೆ ಮಣಿದ ಸಿದ್ದರಾಮಯ್ಯನವರ ಸರ್ಕಾರ ನಿವೃತ್ತ ನ್ಯಾಯಾಧೀಶರು ಮಹಿಳಾ ಆಯೋಗದ ಒತ್ತಡಕ್ಕೆ ಮಣಿದು ಸರ್ಕಾರ 4 ಅಧಿಕಾರಿಗಳ ಒಂದು SIT ತಂಡವನ್ನ ರಚನೆ ಮಾಡಿದೆ. SIT ತನಿಖೆಗೆ ಈಗ ಸರ್ಕಾರ ಅಸ್ತು ಎಂದಿದೆ. ಕೊನೆಗೂ ಧರ್ಮಸ್ಥಳದ ಸರಣಿ ಸಾವುಗಳ ಶಂಕೆ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಣಿ ಹತ್ಯೆಗಳಾಗಿರುವ ಪ್ರಕರಣಕ್ಕೆ ಈಗ ಕೊನೆಗೂ SIT ರಚನೆಗೆ ಸರ್ಕಾರ ಮುಂದಾಗಿದೆ. ಮೊನ್ನೆ CM ಹೇಳ್ತಾ ಇದ್ರು, ಈಗ ಆಲ್ರೆಡಿ ಮಂಗಳೂರಿನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಯಾವುದೇ SIT ಅಗತ್ಯ ಇಲ್ಲ, ಕಾನೂನಿನ ರೀತಿ ಏನು ಕ್ರಮ ತಗೊಳ್ಬೇಕದನ್ನ ಕ್ರಮ ತಗೊಳ್ತೀವಿ ಅಂತ. ಬಟ್ ಈಗ ಮಹಿಳಾ ಆಯೋಗ ಸೇರಿದಂತೆ ಜನಸಾಮಾನ್ಯರ ಕೂಗು ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಇದನ್ನ SIT ತನಿಖೆ ಮಾಡಿ ಅಂಥೇಳಿ ಒತ್ತಡ ಇತ್ತು. ಆ ಒತ್ತಡಕ್ಕೆ ಮಣಿದಿರುವಂತ ಸರ್ಕಾರ ಕೊನೆಗೂ ಧರ್ಮಸ್ಥಳದ ಸರಣಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸೌಜನ್ಯ ಹತ್ಯೆ ಪ್ರಕರಣ ಸೇರಿ ಈಗ ಏನು ಧರ್ಮಸ್ಥಳದಲ್ಲಿ ಸಾಲು ಸಾವುಗಳಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ SIT ರಚಿಸಿದೆ ರಾಜ್ಯ ಸರ್ಕಾರ. ಸೌಜನ್ಯ ಹತ್ಯೆ ಪ್ರಕರಣ ಸೇರಿದಂತೆ ಇತ್ತೀಚೆಗೆ ಈಗಾಗಲೇ ಕಂಡು ಬಂದಿರುವಂತಹ ಸರಣಿ ಸಾವುಗಳ ಏನು ಶಂಕೆ ಇದೆ ಅವುಗಳ ತನಿಖೆಗೆ SIT ರಚಿಸಿದೆ ರಾಜ್ಯ ಸರ್ಕಾರ. SIT ರಚಿಸುವಂತೆ ಪತ್ರವನ್ನು ಕೂಡ ಬರೆಯಲಾಗಿತ್ತು ರಾಜ್ಯ ಮಹಿಳಾ ಆಯೋಗದಿಂದ ಸರ್ಕಾರಕ್ಕೆ. ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರವನ್ನು ಬರೆದಿದ್ರು. ಆ ಅಂಶವನ್ನ ಗಮನದಲ್ಲಿಟ್ಟುಕೊಂಡು SIT ರಚಿಸಿದ ರಾಜ್ಯ ಸರ್ಕಾರ 4 ಅಧಿಕಾರಿಗಳನ್ನು ಒಳಗೊಂಡ ತಂಡವನ್ನ ರಚನೆ ಮಾಡಿದೆ. IPS ಅಧಿಕಾರಿ ಡಾಕ್ಟರ್ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ SIT ರಚನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ಬಸವರಾಜ್ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ಧರ್ಮಸ್ಥಳದಲ್ಲಿ ಏನು ಸರಣಿ ಸಾವುಗಳಾಗಿದೆ ಆ ಎಲ್ಲ ಸಾವುಗಳು ಕೂಡ ಹತ್ಯೆ ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಒಬ್ಬ ವ್ಯಕ್ತಿ ಈಗಾಗಲೇ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾನೆ, ನಾನೇ ಹೂತಾಕಿರೋದು ಅಂತ. ಧರ್ಮಸ್ಥಳದ ಧಾರ್ಮಿಕ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾ ಇದ್ದೆ ಅಂತ ಕೂಡ ಹೇಳಿದ್ದಾನೆ. ಇವೆಲ್ಲವೂ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ಇದನ್ನ SIT ಮಾಡಿ ತನಿಖೆ ಮಾಡಬೇಕು ಅನ್ನುವಂಥ ಕೂಗು ಬಹುಜನರದ್ದಾಗಿತ್ತು. ಈಗ ಕೊನೆಗೂ ಸರ್ಕಾರ SIT ರಚನೆಯನ್ನ ಮಾಡಿದೆ. ಈ ತನಿಖೆಯನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತೆ ಸರ್ಕಾರ ಅಂತ ಬಸವರಾಜ್? ಧರ್ಮಸ್ಥಳದ ಒಂದು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂತ ಪ್ರಕರಣಗಳ ಕುರಿತಾಗಿ ಸಮಗ್ರ ತನಿಖೆ ಆಗ್ಬೇಕು ಅನ್ನುವಂಥದ್ದು, ಮತ್ತೆ ಪ್ರಮುಖವಾಗಿ ಸೌಜನ್ಯ ಹತ್ಯೆ ಪ್ರಕರಣ ಏನಿದೆ ಇದು ದೊಡ್ಡ ಮಟ್ಟಿಗೆ ಚರ್ಚೆ ಕೂಡ ಆಗ್ತಾ ಇದೆ. ಆ ಒಂದು ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಸರಿಯಾಗಿ ಅವರಿಗೆ ನ್ಯಾಯ ಸಿಗ್ತಿಲ್ಲ ಅನ್ನುವಂಥದ್ದು ಆ ಸೌಜನ್ಯಳ ತಾಯಿ ಆಗಿರ್ಬೋದು, ಅವರ ಕುಟುಂಬದವರಾಗಿರ್ಬೋದು ಈಗಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ರೆ. ಅದರ ಪ್ರಕಾರವಾಗಿ ಸಾಕಷ್ಟು ವಿವಿಧ ಮಾಧ್ಯಮಗಳು ಕೂಡ ಬರ್ತಕ್ಕಂಥ ವಿಚಾರ. ಮತ್ತೆ ಈಗ ಸದ್ಯದ ಮಟ್ಟಿಗೆ ಒಬ್ಬ ವ್ಯಕ್ತಿ ಅಲ್ಲಿ ಧರ್ಮಸ್ಥಳದಲ್ಲಿ ಒಂದು ಶವಗಳನ್ನ ಹೂತಾಕಿರ್ತಕ್ಕಂಥ ನಾನು ಅನ್ನುವಂಥದ್ದನ್ನು ಕೂಡ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅದು ವಿಚಾರಣಾ ಹಂತದಲ್ಲೂ ಕೂಡ ಇದೆ. ನ್ಯಾಯಾಲಯದಲ್ಲಿ ಕೂಡ ಸ್ಟೇಟ್ಮೆಂಟ್ ಅನ್ನ ಆ ವ್ಯಕ್ತಿ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇವೆಲ್ಲಾ ಪ್ರಕರಣಗಳ ಸಂಬಂಧಪಟ್ಟಂತ ಒಂದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಮಹಿಳಾ ಆಯೋಗ ಕೂಡ CM ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಸೌಜನ್ಯ ಪ್ರಕರಣ ಆಗಿರ್ಬೋದು, ಮತ್ತೆ ಧರ್ಮಸ್ಥಳದಲ್ಲಿ ಸಾಲು ಒಂದು ಸಾವಿನ ಹತ್ಯೆ ಪ್ರಕರಣಗಳೇನಿದಾವೆ ಆ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಆಗ್ಬೇಕು, ಇದಕ್ಕೊಂದು SIT ತಂಡ ರಚನೆ ಮಾಡ್ಬೇಕು ಅನ್ನುವಂತ ಪತ್ರ ಬರೆದಿದ್ರು. ಅದರ ಆಧಾರದ ಅಡಿಯಲ್ಲಿ ಆ ಮಹಿಳಾ ಆಯೋಗದ ಪತ್ರದ ಆಧಾರದ ಅಡಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಒಂದು SIT ರಚನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. 4 IPS ಅಧಿಕಾರಿಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ತಂಡವನ್ನ ಈಗಾಗಲೇ ಸರ್ಕಾರ ರಚನೆ ಮಾಡಿ ಏನು ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣಗಳನ್ನ ಅವನ್ನ ತನಿಖೆ ನಡೆಸಬೇಕು ಅನ್ನುವಂಥದ್ದನ್ನು ಕೂಡ ಒಂದು SITಗೆ ಒಂದು ಉಸ್ತುವಾರಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ IPS ಅಧಿಕಾರಿ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಣವ್ ಮೊಹಾಂತಿ ಮತ್ತೆ ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರತಾ ವಿಭಾಗ ಇವರ ಒಂದು ನೇತೃತ್ವದಲ್ಲಿ SIT ತಂಡ ರಚನೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ MN ಅನುಚೇತ್ ಅಧಿಕಾರಿ ಮತ್ತೆ ಶ್ರೀಮತಿ ಸೌಮ್ಯಲತಾ ಮತ್ತೆ ಜಿತೇಂದ್ರ ಕುಮಾರ್
ಈ ಒಂದು ಅಧಿಕಾರಿಗಳು ಆ ಒಂದು ತಂಡದಲ್ಲಿ ಇರ್ತಕ್ಕಂಥದ್ದು 4 ಅಧಿಕಾರಿಗಳನ್ನು ಒಳಗೊಂಡಿರ್ತಕ್ಕಂಥ SIT ಅನ್ನು ಕೂಡ ಈಗ ರಾಜ್ಯ ಸರ್ಕಾರ ರಚನೆ ಮಾಡಿರ್ತಕ್ಕಂಥದ್ದು. ಏನು ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ವಿವಿಧ ಕಲಂಗಳ ಅಡಿಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣಗಳನ್ನು ಕೂಡ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗ್ಬೇಕು ಅನ್ನುವಂಥದ್ದು, ಮತ್ತೆ ಈಗ ಸೌಜನ್ಯ ಹತ್ಯೆ ಪ್ರಕರಣ ಏನಿದೆ ಇದು ಕೂಡ ತನಿಖೆ ಆಗ್ಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಮಹಿಳಾ ಆಯೋಗ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಅವರು ಈ ಹಿಂದೆ ಪತ್ರವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಬರೆದಿದ್ರು. ಅದರ ಚೌಧರಿ ಅವರ ಬರೆದಿರತಕ್ಕಂಥ ಪತ್ರದ ಆಧಾರವಾಗಿ ಇಟ್ಕೊಂಡು ಮತ್ತೆ ಸಾಕಷ್ಟು ಈಗಾಗಲೇ ಧರ್ಮಸ್ಥಳದ ಕ್ಷೇತ್ರದ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಸಮಾಜದಲ್ಲಿ ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ, ಊಹಾಪೋಹಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಹಾಗಾಗಿ ಇದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ತಂಡ ರಚನೆ ಆದ್ರೆ ಮಾತ್ರ ಇದಕ್ಕೆ ಇತ್ಯರ್ಥ ಆಗಬಹುದು ಅನ್ನುವಂತ ಲೆಕ್ಕಾಚಾರದ ಅಡಿಯಲ್ಲಿ ರಾಜ್ಯ ಸರ್ಕಾರ ಈಗ SIT ತಂಡ ರಚನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು SIT ತಂಡ ಮೊದಲಾಗಿರ್ತಕ್ಕಂಥ ಪ್ರಕರಣಗಳ ಹಿನ್ನೆಲೆ ಏನು, ಈಗ ಒಬ್ಬ ವ್ಯಕ್ತಿ ಕೂಡ ಬಂದಿರತಕ್ಕಂಥದ್ದು, ನಾನು ಆ ಶವಗಳನ್ನ ಹೂತಾಕಿದ್ದೇನೆ, ನಾನು ಆ ಧರ್ಮಸ್ಥಳದ ಟ್ರಸ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅನ್ನುವಂಥದ್ದಾಗಿರ್ಬೋದು, ಇವೆಲ್ಲಾ ಸ್ಟೇಟ್ಮೆಂಟ್ ಗಳನ್ನ ಪಡೆದುಕೊಂಡು ಹಿಂದೆ ಯಾರು ಇನ್ವೆಸ್ಟಿಗೇಷನ್ ಯಾರು ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೇನು ಅವ್ರು ಯಾವ ರೀತಿ ಪ್ರಕರಣಗಳನ್ನ ತೆಗೆದುಕೊಂಡಿದ್ದಾರೆ ಅವೆಲ್ಲವನ್ನು ಕೂಡ ಸಮಗ್ರವಾಗಿ SIT ತಂಡ ಒಂದು ತನಿಖೆ ಮಾಡ್ಬೇಕಾಗುತ್ತೆ. ವಿಜಯ್ ಭಾಸ್ಕರ್. ಬಸವರಾಜ್, ಬಹಳ ಏನು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರೋದು ಒಂದು ವಿಚಾರ. ಈಗ ಒಬ್ಬ ವ್ಯಕ್ತಿ ನಾನೇ ಹೆಣಗಳನ್ನ ಹೂತಾಕಿದ್ದೀನಿ, ಸತ್ತ ಹೆಣಗಳನ್ನ ಹೂತಿರೋದು ನಾನೇ, ಎಲ್ಲೆಲ್ಲಿ ಹೂತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ, ಆ ಹೆಣಗಳನ್ನ ಹೊರಗೆ ತೆಗೆದು ಪರೀಕ್ಷೆಗೊಳಪಡಿಸಿ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೇಳಿ ಸ್ವತಃ ಒಬ್ಬ ವ್ಯಕ್ತಿ ಹೋಗಿ ಇವತ್ತು ದೂರು ಕೊಟ್ಟರು. ಆ ಒಂದು ಶವಗಳನ್ನ ಹೊರ ತೆಗೆಯುವಂತ ಪ್ರಯತ್ನ ಇದುವರೆಗೂ ಪೊಲೀಸ್ ಇಲಾಖೆಯಿಂದ ಆಗ್ತಾ ಇಲ್ಲ. ಇದಕ್ಕೆ ಯಾರ್ದೋ ದೊಡ್ಡವರ ಕೈವಾಡ ಇದೆ, ಇದನ್ನ ತಡೀತಾ ಇದ್ದಾರೆ, ಇಂತಹ ಹಲವು ಆರೋಪಗಳಿದೆ. ಬಟ್ ಈಗ SIT ಆದ್ರೂ ಈ ಒಂದು ಪ್ರಯತ್ನಕ್ಕೆ ಮುಂದಾಗುತ್ತಾ? ಆ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಆ ವ್ಯಕ್ತಿಯ ಸ್ಟೇಟ್ಮೆಂಟ್ ಅನ್ನ ತಗೊಂಡು ಆ ನಂತರ ಆ ವ್ಯಕ್ತಿ ಹೇಳುವಂತ ಜಾಗಗಳಲ್ಲಿ ಶವಗಳ ಪರೀಕ್ಷೆಗೆ ಮುಂದಾಗುತ್ತಾ SIT ಅನ್ನೋದೇ ಒಂದು ದೊಡ್ಡ ಅನುಮಾನ. ವಿಜಯ ಭಾಸ್ಕರ್, ಖಂಡಿತವಾಗ್ಲೂ ಕೂಡ ಈ ಒಂದು ಧರ್ಮಸ್ಥಳದ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ವಿವಿಧ ಹತ್ಯೆಗಳೇನಿದಾವೆ ಅಲ್ಲಿ ಒಬ್ಬ ವ್ಯಕ್ತಿ ಈಗ ಅವನೇ ಮುಂದ್ ಬಂದಿರತಕ್ಕಂಥದ್ದು, ಆ ಶವಗಳನ್ನ ಎಷ್ಟೋ ಶವಗಳನ್ನ ನಾನೇ ಹೂತಾಕಿದ್ದೇನೆ ಅನ್ನುವಂಥದ್ದನ್ನ. ಹಾಗಾಗಿ ಆ ವ್ಯಕ್ತಿಯನ್ನ ಈಗಾಗಲೇ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು, ಅಲ್ಲಿ ಕೂಡ ನ್ಯಾಯಾಧೀಶರ ಮುಂದೆ ಕೂಡ ಕೆಲವೊಂದು ಸ್ಟೇಟ್ಮೆಂಟ್ ಗಳನ್ನ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲೆಲ್ಲಿ ಅವರು ಹೂತಾಕಿದಾನೆ ಅಲ್ಲೆಲ್ಲ ಹೋಗಿ ಆ ಒಂದು ಶವಗಳನ್ನ ಕೂಡ ಪತ್ತೆ ಮಾಡ್ಬೇಕಾಗುತ್ತೆ, ಅಲ್ಲಿ ಲ್ಯಾಬ್ ಟೆಸ್ಟ್ ಕೂಡ ಮಾಡ್ಬೇಕಾಗುತ್ತೆ. ಮೊದಲಿಗೆ ಆ ವ್ಯಕ್ತಿಗೆ ಒಂದು ಪ್ರೊಟೆಕ್ಟ್ ಕೂಡ ಕೊಡಬೇಕಾಗುತ್ತೆ. ಯಾಕಂತಂದ್ರೆ ಅಲ್ಲಿ ದೊಡ್ಡ ಮಟ್ಟದ ಪ್ರಭಾವಿಗಳ ಕೈವಾಡ ಇದೆ, ಈ ಕೇಸ್ಗಳನ್ನ ಮುಚ್ಚಾಕುವಂತ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದು ವಿವಿಧ ರೀತಿಯಲ್ಲಿ ಆರೋಪಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಆ ವ್ಯಕ್ತಿಗೂ ಕೂಡ ಒಂದು ರಕ್ಷಣೆ ಬೇಕಾಗಿದೆ. ಮತ್ತೆ ಆ ವ್ಯಕ್ತಿ ಹೇಳ್ತಕ್ಕಂತ ಅಂಶಗಳ ಆಧಾರದ ಅಡಿಯಲ್ಲಿ ಈ SIT ತಂಡ ಒಂದು ಕೆಲಸ ಮಾಡ್ಬೇಕಾಗಿದೆ. ಆ ಒಂದು ವ್ಯಕ್ತಿಗೆ ಒಂದು ರಕ್ಷಣೆ, ಮೊದಲಿಗೆ ಒಂದು ರಕ್ಷಣೆ ಕೊಡಬೇಕು. ಮತ್ತೆ ಆ ವ್ಯಕ್ತಿಯನ್ನ ಕರೆದುಕೊಂಡು ಹೋಗಿ ಎಲ್ಲೆಲ್ಲಿ ಅವ್ರು ಶವಗಳನ್ನು ಹೂತಾಕಿದಾನೆ ಅಲ್ಲಿ ಹೋಗಿ ಪರೀಕ್ಷೆ ಮಾಡ್ಬೇಕಾಗುತ್ತೆ, ಅಲ್ಲಿ ಲ್ಯಾಬ್ ಟೆಸ್ಟ್ ಮಾಡ್ಬೇಕಾಗುತ್ತೆ, ಅಲ್ಲಿ ಏನು ಉತ್ತರ ಬರುತ್ತೆ, ಅಲ್ಲಿ ಏನು ಸಂಶೋಧನೆಯನ್ನು ಕೂಡ ಮಾಡ್ಬೇಕಾಗುತ್ತೆ. ಹಾಗಾಗಿ ಅದನ್ನ SIT ತಂಡ ಮಾಡ್ಬೇಕಾಗುತ್ತೆ. ಈಗ ಪತ್ರದಲ್ಲಿ ಅದೇ ಉಲ್ಲೇಖ ಆಗಿರ್ತಕ್ಕಂಥದ್ದು. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಬಹು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಆ ವ್ಯಕ್ತಿ ಈಗಾಗಲೇ ತಾನೇ ಮುಂದೆ ಬಂದಿರತಕ್ಕಂಥದ್ದು, ಅದರ ಕುರಿತಾಗಿ ಕೂಡ ಅಲ್ಲಿ ತನಿಖೆ ಆಗ್ಬೇಕು ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ SIT ತಂಡ ಆ ವ್ಯಕ್ತಿಯನ್ನ ಹಿಡಿದುಕೊಂಡೆ ಅದನ್ನ ಈ ಒಂದು ಪ್ರಕರಣಗಳ ಸಂಬಂಧಪಟ್ಟಂತ ಒಂದು ಕುರುಹುಗಳನ್ನ ತೆಗೆದುಕೊಂಡು ಅದಕ್ಕೆ ಆಧಾರದ ಅಡಿಯಲ್ಲಿ ಅವರು ತನಿಖೆ ಕೈಗೊಳ್ಳಬೇಕಾಗುತ್ತೆ. ಹಾಗಾಗಿ ಈಗಾಗಲೇ SIT ತಂಡ ರಚನೆ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಸೂಚನೆಗಳನ್ನ ಕೂಡ ಅವರಿಗೆ ಕೊಟ್ಟಿದ್ದಾರೆ. ಆ ಒಂದು ಸೂಚನೆಯಲ್ಲಿ ಆ ವ್ಯಕ್ತಿಯೂ ಕೂಡ ರಕ್ಷಣೆ ಕೊಟ್ಟು ಆ ವ್ಯಕ್ತಿಯ ಮುಖಾಂತರವಾಗಿ ಈ ಪ್ರಕರಣಗಳನ್ನ ಜಾಡಿ ಹಿಡಿಲಿಕ್ಕೆ ಸಹಾಯಕ ಆಗಬಹುದು. ಆ ಒಂದು ಆಧಾರದ ಅಡಿಯಲ್ಲಿ SIT ತಂಡ ತನ್ನ ಕಾರ್ಯವನ್ನ ನಿರ್ವಹಿಸಿದರೆ ಮಾತ್ರ SIT ತಂಡ ರಚನೆ ಆಗಿದ್ದಕ್ಕೂ ಮತ್ತೆ ಅಲ್ಲಿ ಪ್ರಕರಣಗಳಿಗೂ ಕೂಡ ಒಂದಿಷ್ಟು ತನಿಖೆ ಆಗ್ಲಿಕ್ಕೆ ಅವ್ರಿಗೆ ಅದಕ್ಕೆ ಒಂದು ಫಲಿತಾಂಶ ಬರ್ಲಿಕ್ಕೆ ಅಥವಾ ಆ ಪ್ರಕರಣಗಳ ಹಿಂದೆ ಯಾರಿದ್ದಾರೆ, ನಿಜಕ್ಕೂ ಕೂಡ ಪ್ರಕರಣದಲ್ಲಿ ದೊಡ್ಡವರ ಕೈವಾಡಿದೆಯಾ ಅನ್ನುವಂಥದ್ದು ಕೂಡ ಗೊತ್ತಾಗ್ಬೇಕಾದ್ರೆ ಆ ವ್ಯಕ್ತಿಯ ಮೂಲ ಆಧಾರವಾಗಿ, ಯಾಕಂತಂದ್ರೆ ವಿಜಯ್ ಈಗ ಈ ಒಂದು ಪ್ರಕರಣಗಳಾಗಿರ್ತಕ್ಕಂಥ ಸೌಜನ್ಯ ಹತ್ಯೆ ಪ್ರಕರಣ ಆಗಿರ್ಬೋದು, ಮತ್ತೆ ಅಲ್ಲಿ ದಾಖಲಾಗಿರ್ತಕ್ಕಂಥ ಹಲವಾರು ಹತ್ಯೆಗಳ ಪ್ರಕರಣಗಳಾಗಿರ್ಬೋದು, ಸಾಕಷ್ಟು ವರ್ಷಗಳು ಕೂಡ ಕಳೆದಿವೆ. ಹಾಗಾಗಿ ಆ ಒಂದು ವರ್ಷಗಳು ಕಳೆದಂತ ಸಂದರ್ಭದಲ್ಲಿ ಅದಕ್ಕೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆಧಾರಗಳು ಬೇಕು, ಸಾಕ್ಷಿಗಳು ಬೇಕು. ಅವ್ಯಾವ ಕೂಡ ಸಾಕ್ಷಿ ಕೂಡ ದೊರೀತಾ ಇಲ್ಲ ಅಂತಂದ್ರೆ ಅಲ್ಲಿ ಪ್ರಕರಣಕ್ಕೂ ಕೂಡ ಅಷ್ಟೊಂದು ಟ್ವಿಸ್ಟ್ ಬರಲ್ಲ. ಹಾಗಾಗಿ ಈಗ ವ್ಯಕ್ತಿಯ ಮುಖಾಂತರವೇ ಆ ಪ್ರಕರಣಗಳನ್ನ ಜಾಡಿ ಹಿಡಿಲಿಕ್ಕೆ ಇವರಿಗೆ ಸಹಾಯಕ ಆಗ್ಬಹುದು. ವಿಜಯ್ ಭಾಸ್ಕರ್. ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯ
ರಾಜ್ಯ ಮಹಿಳಾ ಆಯೋಗ ಸರ್ಕಾರಕ್ಕೆ ಪತ್ರವನ್ನು ಬರೆದ ಏನು ಕಾರಣ ಅದರ ಅನ್ವಯ ತನಿಖೆಯನ್ನು ಮಾಡಬೇಕು ಅಂತೇಳಿ SIT ಅನ್ನು ರಚನೆ ಮಾಡಲಾಗಿದೆ. ಇಲ್ಲಿ ಮಹಿಳಾ ಆಯೋಗ ಕೂಡ ಕೇಳ್ಕೊಂಡಿರೋದೇನೆಂದ್ರೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ. ಮತ್ತೆ ಇತ್ತೀಚೆಗೆ ಒಬ್ಬ ಏನು ವೈದ್ಯ ವೃತ್ತಿ ಮಾಡ್ತಾ ಇದ್ದಂಥ ವೈದ್ಯಕೀಯ ವಿದ್ಯಾರ್ಥಿನಿ ಒಬ್ರು ಅವರ ಕುಟುಂಬಸ್ಥರು ಅವರ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವಂಥದ್ದು. ಅದರ ಜೊತೆಗೆ ಈಗ ಒಬ್ಬ ವ್ಯಕ್ತಿ ನ್ಯಾಯಾಲಯದ ಮುಂದೆ ಹೋಗಿ ತನ್ನ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ, 100 ಶವಗಳನ್ನು ಹೂತಾಕಿದ್ದೀನಿ ಅಂತ. ಮತ್ತು ಕಳೆದ 20 ವರ್ಷಗಳಲ್ಲಿ ಸುಮಾರು ಸಾವುಗಳು ಅಸ್ವಾಭಾವಿಕವಾಗಿ ಅಲ್ಲಿ ಆಗಿರುವಂಥದ್ದು. ಅದು ಅತ್ಯಾಚಾರದ ರೀತಿಯಾಗಿ ಕಂಡು ಬರುತ್ತೆ, ಕಿಡ್ನಾಪ್ ರೀತಿಯಾಗಿ ಕಂಡು ಬರುತ್ತೆ, ನಾಪತ್ತೆ ರೀತಿಯಾಗಿ ಕಂಡು ಬರುತ್ತೆ. ಅದರಲ್ಲೂ ಮಹಿಳೆಯರು, ಕಾಲೇಜ್ ವಿದ್ಯಾರ್ಥಿನಿಯರೇ ಈ ರೀತಿಯ ಸಾವುಗಳನ್ನಾಗಿರುವಂಥದ್ದು ಅತಿ ಹೆಚ್ಚು ಕಂಡು ಬರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತ ಸರ್ಕಾರದಿಂದ ಒಂದು ತನಿಖೆ ಆಗಲೇಬೇಕು, ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು ರಾಜ್ಯ ಮಹಿಳಾ ಆಯೋಗದ ಪತ್ರದಲ್ಲಿ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಲಾಗಿದೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಈಗ ಕ್ರಮ ತೆಗೆದುಕೊಳ್ಳೋದಕ್ಕೆ SITಯನ್ನು ರಚನೆ ಮಾಡಿದೆ. ಸಮಗ್ರವಾದಂಥ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. ಹೀಗಾಗಿ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ಸದ್ಯ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಕೋರಿರ್ತಾರೆ ಯಾರು ಏನು ಮಹಿಳಾ ಆಯೋಗದವರು. ಅದರಂತೆ ಈಗ ಸರ್ಕಾರ ಕ್ರಮ ಕೈಗೊಂಡಿದ್ದೇವೆ ಅಂತ ಕೂಡ ಹೇಳಿರುವಂಥದ್ದು. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಈ ಪ್ರಕರಣಗಳು ಹೆಚ್ಚಾಗಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಅಲ್ಲೆಲ್ಲ ಏನೇನು ಪ್ರಕರಣಗಳು ದಾಖಲಾಗಿದೆ ಅವೆಲ್ಲವಕ್ಕೂ ಸಂಬಂಧಪಟ್ಟಂತೆ ಕೂಡ ಈ SIT ತಂಡ ಕ್ರಮವನ್ನು ಕೈಗೊಳ್ಳಲಿದೆ. ಈಗಾಗಲೇ ಮಹಿಳಾ ಆಯೋಗ ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಮಹತ್ವದ ಒಂದು ಬೇಡಿಕೆಯನ್ನು ಇಟ್ಟಿದೆ. ನೋಡಬೇಕು. ಸದ್ಯಕ್ಕಂತೂ ಇದುವರೆಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯೊಬ್ಬ ತಾನೇ ಬಂದು ಇಬ್ರು ಲಾಯರ್ಗಳ ಸಮ್ಮುಖದಲ್ಲಿ ತಾನು ಬಂದು ಎಲ್ಲ ಸಾವುಗಳಿಗೆ ಸಂಬಂಧಪಟ್ಟಂತೆ ನಾನು ಒಪ್ಕೊಳ್ಳೋಕೆ ರೆಡಿ ಇದ್ದೀನಿ, ನಾನು ಹೂತಾಕಿರುವಂಥ ಎಲ್ಲ ಹೆಣಗಳನ್ನು ಕೂಡ ಹೊರಗೆ ತೆಗೆದು ತೋರಿಸ್ತೇನೆ, ನಾನು ಇಷ್ಟು ದಿನಗಳ ಕಾಲ ಪ್ರಾಣ ಭಯದಿಂದ ದೂರ ಎಲ್ಲೋ ಹೋಗಿ ಅಡಗಿದ್ದೆ, ಆದರೆ ನನ್ನನ್ನು ಪಾಪ ಪ್ರಜ್ಞೆ ಅಂತಕ್ಕಂಥದ್ದು ಕಾಡ್ತಾ ಇತ್ತು, ಈ ಪಾಪ ಪ್ರಜ್ಞೆಯಿಂದ ನಾನು ಇವತ್ತು ನನ್ನ ಒಂದು ಹಿಂದಾದಂಥ ಕರ್ಮ ಕೆಲಸದ ಬಗ್ಗೆ ನಾನು ಎಲ್ಲರಿಗೂ ತಿಳಿಸ್ತೇನೆ ಅಂತ ಹೇಳಿ ಮುಂದೆ ಬಂದಿದ್ದಾನೆ. ಸೊ ಹೀಗಾಗಿ ಒಟ್ಟಿನಲ್ಲಿ ಸದ್ಯ ವ್ಯಕ್ತಿಯ ಹೇಳಿಕೆ ಆಧಾರದ ಮೇಲೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಸಾವುಗಳ ಆಧಾರದ ಮೇಲೆ ಮತ್ತು ಸಾವಾದಂಥ ಕುಟುಂಬಗಳು ಕೊಟ್ಟಂಥ ಏನು ಹೇಳಿಕೆಗಳ ಆಧಾರದ ಮೇಲೆ ಈ SIT ತಂಡ ತನಿಖೆಯನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಈ ಎಲ್ಲ ತನಿಖೆಯ ರಿಪೋರ್ಟ್ ಬಂದ ಬಳಿಕ ಏನು ಕ್ರಮ ತೆಗೆದುಕೊಳ್ಬೇಕು ಮತ್ತು ಸರ್ಕಾರಕ್ಕೆ ಏನು ಸೂಚನೆಯನ್ನು ಕೊಡ್ತದೆ ತನಿಖಾ ತಂಡ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕು. ಸದ್ಯಕ್ಕಂತೂ ಕೊನೆಗೂ ಧರ್ಮಸ್ಥಳದ ಈ ಸರಣಿ ಸಾವಿನ ಶಂಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ರಚನೆಗೆ ಹಿಂದೇಟು ಹಾಕ್ತಾ ಇದ್ದಂಥ ಸರ್ಕಾರ ಸಾರ್ವಜನಿಕರ ಒತ್ತಡಕ್ಕೆ ಮಣಿದು ಕೊನೆಗೂ SITಯನ್ನು ರಚನೆ ಮಾಡಿದೆ. ಕಾದು ನೋಡೋಣ SIT ರಿಪೋರ್ಟ್ ಏನಾಗುತ್ತೆ ಅಂತ.